ಪಾಪ ನೀವೆಲ್ಲ ಪಾಪ ಅವರು ನೋಡಿ ರೋಡ್ ಬಂದ್ ಕಮಿಷನ್ ಬರೋವರೆಗೂ ಇಲ್ಲಿ ಎದ್ದವಲ್ಲಿ ಇಲ್ಲಿ ನೋಡಿ ಲ್ಯಾಂಡ್ ನಮ್ಮ ವೆಸ್ಟ್ ಕಮಿಷನ್ ಬರಬೇಕು. ಮಾಗಡಿ ಮೇನ್ ರೋಡಿಂದ ಸುಂಕುತ್ಕಟ್ಟೆ ಒಳಗಡೆ ಈ ರಸ್ತೆ ಕಳೆದ 4.5 ವರ್ಷದ ಹಿಂದೆ ಈ ಭಾಗದಲ್ಲಿ ಯಾವುದೇ ವೆಹಿಕಲ್ಗಳು BMTC ಆಗಲಿ ಬೇರೆ ಬೇರೆ ಎಲ್ಲ ವೆಹಿಕಲ್ ಹೆವಿ ವೆಹಿಕಲ್ ಆಗಲಿ ಸ್ಮಾಲ್ ವೆಹಿಕಲ್ ಆಗಲಿ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಅಂದರೆ ಸುಂಕುತ್ಕಟ್ಟೆ ಯಗ್ನಳ್ಳಿ ಹಾದು ಹೋಗೋ ಕ್ಷೇತ್ರಕ್ಕೆ ಇಂಡಸ್ಟ್ರಿ ಒಳಗೆ ಹಾದು ಹೋಗೋಕ್ಕೆ ಒಂದು ರಸ್ತೆ ಇರಲಿಲ್ಲ. ಇಲ್ಲೇನಾದ್ರು ಇದ್ರ ಒಳಗಡೆ ಬರಬೇಕು ಅಂತಂದರೆ ವಿಘ್ನೇಶ್ವರ ಬಡಾವಣೆ ಯಶವಂತಪುರ ಕಾನ್ಸೆನ್ಸಿ ಮೇಲೆ ಒಳಗಡೆ ಬರಬೇಕಾಯಿತು. ಇದನ್ನೆಲ್ಲ ಈ ಭಾಗದ ಜನೆಲ್ಲ ಕೇಳ್ಕೊಂಡ್ರು ಏನಾದರೂ ಮಾಡಿ ಇಲ್ಲೊಂದು ಸ್ವಲ್ಪ ಈ ನಮ್ಮ ಇವರು ಈ ಬೆಲ್ದ ಹನುಮಂತಪ್ಪರ ಫ್ಯಾಮಿಲಿ ಇವ್ರದ್ದು ಇಲ್ಲೇ ಈ ಜಾಗ ಎಲ್ಲ ಅವ್ರನ್ನ ಒಂದು ಮನವಿ ಮಾಡಿ ಏನಾದರೂ ಮಾಡಿ ಇಲ್ಲೊಂದು ರಸ್ತೆ ಬಿಡಿಸಿರೆ ಇವು ಸುಮಾರು ಈ 8-9 ಸಾವಿರ ಇಂಡಸ್ಟ್ರಿಗೂ ಅನುಕೂಲ ಆಗ್ತದೆ, ಇಷ್ಟು ಗಾತ್ರ 4.5 ಲಕ್ಷ ಜನಸಂಖ್ಯೆಗೂ ಅನುಕೂಲ ಆಗ್ತದೆ, ಏನಾದರೂ ಮಾಡಿ ಬಿಡಿಸಿ ಅಂತ ಅವ್ರು ಕೇಳ್ಕೊಂಡ್ರು. ಹಲವಾರು ಬಾರಿ ನಾವು ಪಾಪ ಇವ್ರ ಮನೆಗಳಿಗೆ ಬಂದು ನಾವು ನಮ್ಮ ಕೆಲವು ಲೀಡ್ರುಗಳು ಕೆಲವು ಅಧಿಕಾರಿಗಳು ಎಲ್ಲ ಬಂದು ನಾವು ಮನವಿ ಮಾಡ್ದೋ ಅವ್ರಿಗೆ. ಅವರು ಇಲ್ಲಿ 20 ಅಡಿ ಮಾತ್ರ ಇತ್ತು, ಇವ್ರು ಬಿಟ್ಕೊಂಡಿದ್ರು, ಇವ್ರು ಆ ಕಡೆ ಈ ಕಡೆ ಜಾಗಕ್ಕೆ ಬಿಟ್ಕೊಂಡಿದ್ರು. ನಾವು ಅವ್ರಿಗೆ ಮನವಿ ಮಾಡ್ದೋ ಆ ಜಾಗಕ್ಕೆ TDR ಏನೋ ಬೇಕಾದ್ರೆ ಕೊಡಿಸ್ತೀನಿ 20 ಅಡಿದು ಬಿಟ್ಬಿಡಿ, ಇನ್ನು ಮಿಕ್ಕಿದ್ದು ಇನ್ನೊಂದು 40 ಅಡಿ ರಸ್ತೆ, ಅದಕ್ಕೆ ನಾನು TDR ಮಾಡಿಸ್ಕೊಡ್ತೀನಿ ಅಂತೇಳಿ ಎಲ್ಲ ಫೈಲ್ ಪುಟಪ್ ಮಾಡಿಸಿ ಅವ್ರನ್ನ ಈ ಹನುಮೇಗೌಡರು ಪಾಪ ಅಷ್ಟು ಏಜ್ ಆಗಿದೆ ಅವರು ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಅವರ ಮನೆ ಹಳೆಯರು ಲೋಕೇಶರು ವೆಂಕಟೇಶರು ರಂಗದಮಣ್ಣರು ಮಾದೇವರು ಇವರು ಎಲ್ಲ ಕುಮಾರು ಇಡೀ ಫ್ಯಾಮಿಲಿಯವ್ರನ್ನೆಲ್ಲ ಕುಂಡ್ರಿಸಿ 10 ಬಾರಿ ಮಾತಾಡಿದೆ. ಕ್ಷೇತ್ರಕ್ಕೇನೋ ಒಂದು ಒಳ್ಳೆಯದು ರಸ್ತೆ ಆಗ್ತದೆ, ದಯಮಾಡಿ ಇದನ್ನು ಸರ್ಕಾರದಿಂದ ನೀವು ಈಗ 20 ಅಡಿ ಬಿಟ್ಕೊಂಡು ಇನ್ನೊಂದು 20 ಅಡಿ ಅದು ನಾವು 20 ಹೆಚ್ಚು ಕಮ್ಮಿ 300-400 ಅಡಿ ಅದು 500 ಅಡಿ ತನಕ ಇದೆ ಇದು ಉದ್ದ. ಇದಕ್ಕೆ ಇಷ್ಟೆಲ್ಲ ಮಾಡಿ ಅವತ್ತು ಒಪ್ಕೊಂಡು ಬಿಟ್ಟರೆ ಅವತ್ತು ನಾನು ಬಿಟ್ಸು ಎಲ್ಲ ಇದು ಸ್ಯಾನಿಟ್ರಿ ವಾಟರ್ ಲೈನು ಎಲ್ಲ ಮಾಡಿಕೊಟ್ಟು ಅವತ್ತು ಮೆಟ್ಲಿಂಗ್ ಹಾಕ್ಸಿ ಮಾಡ್ದು ಅವತ್ತು. ಅದಾಗಿ ಅದು ಹೊಸ ರಸ್ತೆ ಅಲ್ವಾ, ಆಗಿ ಇವತ್ತು 3-4 ವರ್ಷ ಆಗ್ಯದಲ್ಲ, ಒಂದು ಬಾಂಡ್ಲಿ ಜಲ್ಲಿ ಹಾಕಿಲ್ವಲ್ಲ ನೀನು. ನಿಮ್ಗೇನು ಮನುಷ್ಯತ್ವ ಇದೆಯಾ ನಿಮ್ಗೇನು ನೀವು ಒಟ್ಟಿಗೆ ಏನು ತಿಂತೀರಾ ನೀವು? ಒಂದು ಬಾಂಡ್ಲಿ ಜಲ್ಲಿ ಹಾಕಿಲ್ವಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ, ಈ ರೋಡಾಗ ಓಡಾಡ್ತಾ ಇದ್ದೀರಲ್ಲ. ಮತ್ತು ಆ ಫೈಲ್ ಕಳಿಸಿದ್ವಲ್ಲ ಅಷ್ಟೇ, ಅವತ್ತು ಈ ರೋಡ್ ಬಿಟ್ಟರು ಫೈಲು ಅಲ್ಲೇ ಬಿಸಾಕಿರೋದ್ರನ್ನ TDR ಮುಂದಕ್ಕೆ ಹೋಗೇ ಇಲ್ಲ ಅದು. ಇದು ಬಂದು ಅವರು ಬಂದರು, ಅವರೆಲ್ಲ ಕುಟುಂಬದವರು. ಅವತ್ತು ನೀವು ಹೇಳಿದ್ರ ದೊಡ್ಡದಾಗಿ ಹೇಳಿದ್ರ, ನೀವೆಲ್ಲ ಏನೋ ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ನೀವು ಹೇಳಿದ್ರ. ನಾವು ಆಯಿತು ಕ್ಷೇತ್ರದ ಜನದ ಪರವಾಗಿ ಆಯಿತು, ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ರಸ್ತೆ ಬಿಟ್ಟಾದಮೇಲೆ ಇವತ್ತಿನ ನೀವೇನು ಅಂತ ಅವ್ರ ಮೇಲೆ ಜಗಳಕ್ಕೆ ಹೋಗೋದಿಲ್ಲಿ ಏನು ಇಲ್ಲ, ಗಾಡಿ ನಿಲ್ಲಿಸಿರಿ ಅವ್ರ ಮೇಲೆ ಇಲ್ಲಿ ಕೇಸು ಪಾಸು ವಗೇರೆಗಳು ಎಲ್ಲ ಆಗ್ತಾರೆ. ಅದಿರಲಿ, ಅದೊಂದು ಕಡೆ. ಇದನ್ನ ಇಷ್ಟು ಗಾತ್ರ ಜಾಗ ಬಿಟ್ಟು ಇವತ್ತೇನಾದ್ರೂ ಅವ್ರು ಹೇಳಿರು, ನೀವೇನಾದ್ರು ಇವತ್ತು ನೀವೇನೋ ಬಂದ ಸೆಟ್ಲ್ ಮಾಡಲಿಲ್ಲ ಅಂತಂದರೆ ನಾವು ಕಲ್ಲು ಉಣ್ತೀವಿ, ನಮ್ಮ ಮೇಲೆ ನೀವೇನು ಕೇಳಬಾರ್ದು, ಇಲ್ಲ ನಾವು ಕೋರ್ಟ್ಗೆ ಹೋಗಿ ಸ್ಟೇ ತಂದು ಬಿಸಾಕ್ತೀವಿ ನಮ್ಮ ಜಾಗ. ಹಂಗಾದ್ರೆ ತಡಿ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದಾಗ ಈ ಕಡೆ ಜನಗಳು ನಾವು ಬರೋದು ಗೊತ್ತಾಗಿ ಎಲ್ಲರಿಗೂ ಇದು ಕಷ್ಟ ಇದು ಅನುಭವಿಸ್ಬಿಟ್ಟವ್ರೆ, ನೋಡ್ತಾ ಇದ್ದೀರಲ್ಲ, ಅನುಭವಿಸಿ ಇಷ್ಟು ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಅದು ಬಿಟ್ಟರೆ ಇವತ್ತು ಇದಕ್ಕೆ ಯಾಕಂದರೆ ಸರ್ಕಾರ ಅನುದಾನ ಕೊಟ್ಟಿದ್ದಾರೆ, ಸರ್ಕಾರ ಅನುದಾನ ಕೊಟ್ಟು ಟೆಂಡ್ರು ಮಾಡಿ ಸರ್ಕಾರ ಎಲ್ಲನೂ ಇದು ಮಾಡಿದ್ದಾರೆ. ಏನು ಅಧಿಕಾರಿಗಳಿಗೆ ಏನು ಇದು ಮಾಡೋಕ್ಕೆ ಅಧಿಕಾರಿನೂ ವರ್ಕ್ ಆರ್ಡರ್ ಎಲ್ಲ ಆಗಿದ್ದಾರೆ. ಏನು ಇಲ್ಲಿ ಯಾರು ಆಳ್ವಿಕೆ ಮಾಡೋಣ, ಏನು ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಯಾಕೆ ಇದು ಕಾಣಿಕೆ ಹೋಗ್ಬೇಕಾ? ಕಾಂಟ್ರಾಕ್ಟ್ರಿಂದ ಮನೆಗೆ ಕಾಣಿಕೆ ಹೋದ್ಮೇಲೆ ಬರ್ಬೇಕಾ? ಇಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಇವತ್ತು ಇಷ್ಟು ಸಮಸ್ಯೆಗಳಾಗಿದೆ. ಇವತ್ತೇನೋ ನಾನು ಬರಲಿಲ್ಲ ಅಂದಿದ್ರೆ ಅವರು ರೋಡಿಗೆ ಕೂತ್ಕೊಳ್ಳೋರು, ಕಲ್ಲುಣರು, ಏನೋ ಒಂದು ಆಗಿರೋದು. ಇವೆಲ್ಲ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಯಾರು ಇದನ್ನು? ಅವರು ಇವತ್ತು ನಾವು 100% ಅವ್ರು ರೋಡ ಮನಿಕಂತಾರೆ. ಇವತ್ತು ನಾನು ಓದಿ ಅಂತ ಇಟ್ಕೊಳ್ಳಿ, ಏನೇನೋ ಒಂದಾಗಲಿ ಅಂತ ಅವ್ರು ತೀರ್ಮಾನ ಮಾಡ್ಕೊತಾರೆ. ಏನೇನೋ ಒಂದಾಗಲಿ ಮಲಿಕಂತಾರೆ, ಇಲ್ಲೊಂದು ವಾರದಾಗೆ ಸ್ಟೇ ಆಯ್ತು, ಇನ್ನೊಂದು ವಾರ ಓಡಾಡಲಿ, ಸ್ಟೇ ತಂದು ಬಿಸಾಕ್ತಾರೆ. ಸ್ಟೇ ತಂದು ಹಾಕಿದ್ಮೇಲೆ ಏನು ಮಾಡ್ಕೊಂಡಂಗವ್ರೆ? ಕೋರ್ಟ್ಗೆ ಹೋಗ್ತಾರೆ, ಅವ್ರ ಜಾಗ ಅವ್ರ ಸ್ವತ್ತು. ಅವಾಗ ಏನು ಮಾಡ್ಕೊತಾರೆ? ಇವತ್ತು ಆ ವಿಚಾರಕ್ಕೆ ಹಂಗಾಗೋದು ಬೇಡ, ದಯಮಾಡಿ ಇರ್ರಿ, ಏನು ಮಾಡೋದು ಬೇಡ್ರಿ ಅಂತ ನಾನು ಹೇಳಿದ್ದೀನಿ. ರಾತ್ರಿ ಕಮಿಷನ್ರಿಗೆ ಹೇಳಿದ್ದೀನಿ. ಜವಾಬ್ದಾರಿ ಇಲ್ವ ಅವ್ರಿಗೆ?
ಜವಾಬ್ದಾರಿ ಇಲ್ವಾ? ಇಲ್ಲೊಬ್ಬ AE ಕಳಿಸಿದಾರ ಸುಮಾರು 25-30 ಕೋಟಿ ಪ್ರಾಪರ್ಟಿ ಇವತ್ತು ಇದು ಜನಗಳಿಗೆ ಫ್ರೀಯಾಗಿ ಬಿಟ್ಟವ್ರಲ್ಲ, ಜವಾಬ್ದಾರಿ ಇಲ್ವಾ ಅವರು? ಅವ್ರ ಜಾಗ ಆದ್ರೆ ಹಿಂಗೆ ಬಿಟ್ಬಿಡಾರ? ಆದ್ದರಿಂದ ಅವ್ರ ಕಮಿಷನರು ಬರಲಿ, ಚೀಫ್ ಇಂಜಿನಿಯರ್ ಬರಲಿ, ಇದು ದುಡ್ಡು ಏನು ಬರ್ಬೇಕು, ಆ ಫೈಲ್ ಎಲ್ಲಿದೆಯೋ ಅದನ್ನು ನೋಡಬೇಕು, ಗೊತ್ತಾಯ್ತಾ? ಅದು ಆಗಬೇಕು. ಈ ರಸ್ತೆ ಇದನ್ನು ಗುಣಮಟ್ಟದ ರಸ್ತೆ ಅದೊಂದು ತೀರ್ಮಾನ ಆದರೆ ಈ ರಸ್ತೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನು 2-3 ದಿನ ಯಾವುದು ಮಾಡೋದು ಬೇಡ, ಓಡಾಡಲಿ, ಅವ್ರು ಸ್ಟೇ ತಂದು ಬಿಸಾಕ್ತಾರೆ, ಆಮೇಲೆ ಅನುಭವಿಸ್ಕೊಳ್ಳಿ, ಕೋರ್ಟಿಂದ ತಂದು ಹಾಕ್ತಾರೆ, ಅನುಭವಿಸ್ಕೊಳ್ಳಿ. ಇದಕ್ಕೆ ಸಾಕಷ್ಟು ಅನುದಾನ ಹಿಂದೆ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದಕ್ಕೆ 15 ಕೋಟಿ ಅವರಿದ್ದಾಗ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಇವಾಗ ಮೊನ್ನೆ ದಿನ 25 ಕೋಟಿ ಕೊಟ್ಟವ್ರೆ. ಈ ಕಡೆ ರಸ್ತೆಗೆ ನೋಡಿ, 25 ಕೋಟಿ ರೂಪಾಯಿ ಇಲ್ಲಿ ಈ ಕಡೆಗೆಲ್ಲ ಟೆಂಡರ್ ಆಗಿದೆ. ಆ ಕಡೆಗೆ 35 ಕೋಟಿ ಆಗಿದೆ. ಇದು ಯಾವಾಗ 25 ಕೊಟ್ಟಿದ್ದು, 3/11 25 ಕೊಟ್ಟಿದ್ದು, ಇದನ್ನ ಕಾರ್ಯಗತ ಆಗಿಲ್ಲ. ನೆನ್ನೆ ಅನೌನ್ಸ್ ಆಗಿದೆ, ಈ ಕಡೆಗೆ 35 ಕೋಟಿ. ಏನ್ರಿ ಇವ್ರೆ, ನೆನ್ನೆ 35 ಕೋಟಿ ಈ ಕಡೆಗೆ ಅನೌನ್ಸ್ ಆಗಿದೆ. ಯಾವ ರಸ್ತೆ ಇಲ್ದಂಗೂ ಕೆಲಸ ಮಾಡ್ಬೋದು. ಇವರೆಲ್ಲ ಕಾಂಟ್ರಾಕ್ಟರ್ಗಳು ಹೋಗಿ ಕಾಣಿಕೆ ಒಪ್ಸಾದ್ಮೇಲೆ ಈಚೆಗೆ ಬರೋದು, ಇದು ಇಲ್ಲಿ ನಡೀತಾ ಇರೋದು. ದಯಮಾಡಿ ಹೇಳ್ತಾ ಇದ್ದೀನಿ, ಯಾರು ಇಲ್ಲಿ ಆಳ್ವಿಕೆ ಮಾಡ್ತಾರೋ ಅವರು. ಇದನ್ನು ನನಗಿಷ್ಟೇ. ಇವತ್ತು ನಾನೇನು ಬೇರೆ ನಮಗೂ ಸ್ವಲ್ಪ ಕನಿಷ್ಠ ಜ್ಞಾನ ಇದೆ, ಇವೆಲ್ಲ ಏನು ಮಾಡಬೇಕು ಮಾಡಬೇಕು ಅಂತ. ಆದ್ದರಿಂದ ನಾವು ಹಂಗೆಲ್ಲ ಕಾನೂನು ಕೈ ತಗೊಂಡು ಮಾಡೋ ಅಂಥದ್ದಲ್ಲ. ಇಲ್ಲಿ ಇಷ್ಟೇ ಆಗ್ಬೇಕು. ಇಲ್ಲಿ ಬರ್ಬೇಕು ಯಾರೋ ಮೇಲೆ. ನಾವು ಇಷ್ಟೊಂದು ಜನ ಬಂದವ್ರೆ, ಸರ್ಕಾರ ಅಧಿಕಾರಿಗಳು ಯಾಕೆ ಬರಲ್ವ? ಅದು ಸಾರ್ವಜನಿಕರ ಹಣ ಇಲ್ವಾ? ಕಾರ್ ಕೊಟ್ಟಿಲ್ವಾ? ಮನೆ ಕೊಟ್ಟಿಲ್ವಾ? TADA ಕೊಡಲ್ವಾ? ಯಾಕೆ ಬರಲ್ಲ? ಯಾಕೆ ಇಂಥ ಪಬ್ಲಿಕ್ ನಿನಗೆ ಸಾರ್ವಜನಿಕರ ಹಣಕ್ಕೆ ನೀವು ಸಂಬಳ ಅಂತ ಇದೆಯಲ್ಲ, ಬಂದು ಏನು ಇಷ್ಟು ಕಾತರ ಜನಕ್ಕಿಂತ ಹೆಚ್ಚ ನಿಮಗೆ? ಬಂದು ನೋಡ್ಬೇಕು ನೀವು. ಇವತ್ತು ಬಿದ್ದು ನೀವೇ ಹೋಗ್ರಿ, ಇಲ್ಲ ಓಡಾಡ್ರಿ, ಗೊತ್ತಾ ಹೆಂಗಾಗಿದೆ ಸರ್? ಈಗ ಅವ್ರು ಬಂದಿಲ್ಲ, ಈಗ ಮುಂದೆ ಏನು ಮಾಡಬೇಕು? ಈ ಬರೋತಕ್ಕ ಇವರು ಏನಾದ್ರೂ ಅವ್ರಿಗೆ ಬಂದು ಇದು ಇತ್ಯರ್ಥ ಮಾಡಲಿಲ್ಲ ಅಂದರೆ ಅವ್ರು ಇಡೀ ಕುಟುಂಬದವರು, ಅವ್ರ ಏಜ್ ಆಗಿರೋರು ಬಂದು ಇಲ್ಲೇ ಮನೆ ಕಂತಾರೆ, ಕಲ್ಲು ಉಣ್ಕಂತಾರೆ. ಹಂಗೂ ಅರೆಸ್ಟ್ ಮಾಡಲಿ, ಹೋಗಿ ಕೋರ್ಟ್ಗೆ ಹೋಗಿ ಇದನ್ನ ಸ್ಟೇ ತಂದು ಸ್ವಂತ ಜಾಗ, ಅವರು ಹಿಡುವಳಿ ಜಾಗ. ಟೈಮ್ ಕೊಟ್ಟಾಯ್ತು. ನಾನು ಇವತ್ತು ಏಕಾಏಕಿ ಬಂದಿಲ್ಲ. ಇದು ನಾನಾಗಲೇ 15 ಮುಂದೆಲೇ ನಿಮ್ಗೆ 1 ವಾರ ಟೈಮ್ ಕೊಡ್ತೀವಿ ನೋಡಿ, ಇಲ್ಲಾಂದರೆ ಅವ್ರ ಮನೆಯವ್ರು ತುಂಬ ಬಂದು ರೋಡಿಗೆ ಕೂತ್ಕೊಂತಾರೆ ಅಂತ 15 ಮುಂದೆನೇ ಹೇಳಿದ್ದೀನಿ ನಾನು. ತಿರ್ಗಾ ಮೊನ್ನೆ ದಿನ ಹೇಳಿದ್ದೀನಿ. ಆದರೂ ಇನ್ನೂ ಎಚ್ಚೆತ್ಕೊಂಡಿಲ್ಲ ಇವರು. ನೋಡಿ, ಇವ್ರು ಯಾರೋ ಒಬ್ಬರು ನಾಳೆ ನಾಡ್ದು ರಿಟೈರ್ಡ್ ಆಗ್ತಾರೆ, ಅಂಥವ್ರನ್ನ ಕಳಿಸ್ಕೊಟ್ಟವ್ರು ಇಲ್ಲಿ. ಅಲ್ಲಿ ಯಾವ ಮಟ್ಟಿಗದೆ ಇದ್ರನ್ನ ಹಿಡ್ಕೊಂಡು ಇದ್ರನ್ನ ಏನಾದರೂ ಮಾಡಲಿಲ್ಲ ಅಂದರೆ ಇದನ್ನೆಲ್ಲ ಎತ್ಕೊಂಡು ಹಿಂಗೆ ಮುಖ್ಯಮಂತ್ರಿ ಮನೆ ತಗ ಕರ್ಕೊಂಡು ಹೋಗ್ತೀನಿ. ಎಲ್ಲಾರನು ಹಿಂಗೆ ಹೋಗ್ತೀನಿ, ಎಲ್ಲ ಕರ್ಕೊಂಡು ಮುಖ್ಯಮಂತ್ರಿ ಮನೆ ತಗ ಹೋಗಿ ಕೂತ್ಕೊಂತೀನಿ. ಇದನ್ನ ಆಡಳಿತ ಮಾಡ್ತಿರೋರು ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ತಪ್ಪ, ಆಡಳಿತ ಮಾಡೋದು. ಅಧಿಕಾರಿಗಳು ತಪ್ಪ, ಆಡಳಿತ ಮಾಡೋದು ತಪ್ಪ. ಆಡಳಿತ ಮಾಡ್ತಿರೋರು ಯಾರಿಲ್ಲ. ಅದೇನೇ ಯಾವ ಆಳ್ವಿಕೆ ಯಾವನು ಮಾಡ್ತಾರೋ ನಿಮಗೆ ಗೊತ್ತಲ್ಲ, ಅವ್ನಿಗೆ ಇರ್ಬೇಕು ಆ ಜ್ಞಾನ, ಗೊತ್ತಾಯ್ತಾ? ಇದಲ್ಲ. ಆಮೇಲೆ ಸರ್ಕಾರ ದುಡ್ಡು ಕೊಟ್ಟಿದೆ. ಸರ್ಕಾರ ದುಡ್ಡು ಈ ಸುಮಾರು 25, 35, 70 ಕೋಟಿ ಕೊಟ್ಟಿದೆ ಈ ಭಾಗಕ್ಕೆ. ಅನುದಾನ ಬಿಡುಗಡೆ ಆಗಿದ್ರು ಕೆಲಸ ಮಾಡ್ತಾ ಇಲ್ಲ. ಅನುದಾನ ಇಲ್ಲೇ ಅದಲ್ಲ, ಆರ್ಡ್ರ್ ಇಲ್ಲೇ ಅದೇ. ಅದು ಅಲ್ದಾನೆ ಈ ರೋಡು, ಈ ಪೈಪ್ ಲೈನ್ ರೋಡ್ಗೆ ಅಂತ 80 ಲಕ್ಷ ಟೆಂಡರ್ ವರ್ಕ್ ಆರ್ಡರ್ ಆಗಿದೆ. ಇದೊಂದು ರೋಡು, ಈ ಪೈಪ್ ಲೈನು, ಇದು ಪೋಸ್ಟ್ ಆಫೀಸ್ ರೋಡು, ಇವೆರಡು ರೋಡ್ಗೆ 80 ಲಕ್ಷ ಇದಾಗಿದೆ. ಈ ತರ ಹಿಂಗ್ ಮಾಡ್ಕೊಂಡು ಹಿಂಗ್ ಮಾಡಿದ್ರೆ ಯಾರೋ ಲೋಕೇಶ್ ಅಂತ ಗುತ್ತಿಗೆದಾರ, ಲೋಕೇಶ್ ಅಂತ ಗುತ್ತಿಗೆದಾರಂಗೆ ಆಗಿದೆ ಇದು. ಅದೇನೆ ಕೇಳ್ರಿ ಅದನ್ನ. ನೋಡಿ ಇಲ್ಲಿ ಲೋಕೇಶ್ ಸಿ, ಇವನು ಲೋಕೇಶ್ ಸಿ, ಯಾರ ಕಮಲಾನಗರದವನು ಕಾಂಟ್ರಾಕ್ಟ್ರು. ಈ ಹೆಸರು ಮನೆ ಹಾಳಾಗೋಲಿ, ಜನಗಳ ಕತೆ ಹೇಳಿಲ್ಲಿ ಎಲ್ಲ ಹೆಸರು. ಈಗ ನಾವು ಇದ್ವಪ್ಪ, ಯಾವ ಪಕ್ಷಾತೀತವಾಗಿ ಯಾರು ಬಂದ್ರೂ ನಾವು ನಿಂತ್ಕೊಂಡು ಕೆಲಸ ಮಾಡ್ಕೊಡ್ತಿದ್ದೋ. ನಮ್ಮ ಕಾನ್ಸೆನ್ಸರ ಮುಗೀತು, ಯಾರೇ ಬರಲಿ. ಅಲ್ಲ ಈ ಥರನಾ? ಏನಿಲ್ಲ, ಇವರು ಜಮೀನ್ದಾರು ಇಲ್ಲಿ ಕೂತ್ಕೊಂತಾರೆ, ಕೋರ್ಟ್ಗೆ ಸ್ಟೇ ತರ್ತಾರೆ, ರೋಡ್ ಬಂದ್ ಮಾಡ್ತಾರೆ, ಮಾಡ್ಕೊಳ್ಳಿ, ಆಮೇಲೆ ಕುಡ್ಲಿ ಎಲ್ಲ ಪೂರ್ತಿಗೆ. ಯಾರು ನಾವು ಎಲ್ಲಿಗೆ ಮುಟ್ಟಿಸುವಾಗ ತಾಂಡ ಕೊಡ್ತೀನಿ ಇದನ್ನ.
ಇವತ್ತೇನೆ ಈಗೇನೋ ನೋಡ್ತೀನಿ, ಇನ್ನೂ ಒಂದು ಅರ್ಧ ಗಂಟೆ ನೋಡ್ತೀನಿ, ಚೀಫ್ ಇಂಜಿನಿಯರು ಇವ್ರು ಬರಲಿಲ್ಲ ಅಂತಂದರೆ ನಾನು ಎಲ್ಲ ಜನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮನೆ ಮುಂದೆ ಕೂತ್ಕೊಂತೀನಿ. ಅಲ್ಲ, ಇವಾಗ ನಿಮ್ಮದು ಸಾಕಷ್ಟು ಶ್ರಮ ಇದೆ ಸರ್. ಈ ರಸ್ತೆ ಎಲ್ಲ ಬಿಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದೀರಾ. ಈಗ ಮತ್ತೆ ಅವರು ಕೋರ್ಟ್ಗೆ ಹೋಗಿ ಮತ್ತೆ ಇದನ್ನೆಲ್ಲ ಅಡಚಣೆ ಮಾಡಿದ್ರೆ ತುಂಬಾ ಅನಾನುಕೂಲ ಆಗುತ್ತಲ್ಲ. ಅದು ಅವ್ರಿಗಿರ್ಬೇಕು, ಅದನ್ನು. ಅದಕ್ಕೆ ಇವ್ರಿಗೆ ನಾನು ಇಲ್ಲಿ ಅಧಿಕಾರಿಗೆ ಅದೇ ಹೇಳ್ತಾ ಇದ್ದೀನಿ, ಮೊದಲು ನೀವು ಇವತ್ತು ಅವ್ರೇನು ಈಗ ಅವರಿಗೆ ಸಪೋರ್ಟಿಗೆ ನಾನು ಬಂದಿದ್ದು, ಈಗ ಅವ್ರು ಕಲ್ಲುಣಿ ಅವ್ರ ಮನೆ ಕಂಡ್ರೆ ಎಷ್ಟು ಅವ್ರಿಗೆ ಅಧಿಕಾರಿಗಳಿಗೆ ಎಷ್ಟು ತೊಂದರೆ ಆಗ್ತದೆ, ಪೊಲೀಸ್ನವ್ರಿಗೆ ಎಷ್ಟು ತೊಂದರೆ ಆಗ್ತದೆ, ಜನಗಳಿಗೆ ಎಷ್ಟು ತೊಂದರೆ ಆಗ್ತದೆ. ಅವರು ಇದಕ್ಕೋಸ್ಕರ ಹಂಗೆ ಆಗಬಾರ್ದು ಅಂತ ನಾನು ಬಂದಿದ್ದೀನಿ. ಇದನ್ನೇನೋ ನಾವು ಬಗೆಹರಿಲ್ಲ ಅಂದರೆ ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಇದು 6.5 ಎಕರೆ ಎಲ್ಲಿ ಕರೀಂ ಸಾಬ್ ಲೇಔಟಲ್ಲಿ ಎಲ್ಲಿ ಯಾರು ಆಳ್ವಿಕೆ ಮಾಡ್ತಾರೋ ಅವರು ಮನೆಯವ್ರ ಹೆಸರಿಗೆ ಮಾಡ್ಕೊಳಕ್ಕೆ ಐತೆ, ಕೇಸ್ ಐತೆ, OS ನಂಬರ್ ಅದೇ. ಅಂಥ ಜಾಗನ 6.5 ಎಕರೆನ ರಿಜಿಸ್ಟರ್ ಮಾಡ್ಕೊಂಡು ಸೈಟ್ ಮಾಡೋಕ್ಕೆ ಅವರಿಗೆ ಟೈಮ್ ಇದೆ. ಇಂಥ ಜಾಗನ ಪಾಪ ಲಕ್ಷಾಂತರ ಜನ ಇಲ್ಲಿ ಬೆಳಿಗ್ಗೆ ಎದ್ದು ಪಾಪ ಅವ್ರು ಎದ್ದು ಬಿದ್ದು ಓದ್ತಾವ್ರಲ್ಲ, ಇದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಅದು ಯಾವುದೋ ಕರೀಂ ಸಾಬ್ ಲೇಔಟಲ್ಲಿ OS ನಂಬರ್ ಆಗಿ ಯಾರೋ 60-70 ಜನ GP ಆಗಿ ಅವ್ರನ್ನ ಕಿತ್ತೋಡಿಸಿ ಬೀದಿ ಪಾಲ್ ಮಾಡಿ ಅವ್ರ ಮನೆಗಳು ಬೆಂಕಿ ಇಕ್ಕಿ ಆ ಜಾಗನ ಅವರು ರಿಜಿಸ್ಟರ್ ಮಾಡ್ಕೊಂಡವ್ರಲ್ಲ. ಯಾರು ಈಗ ಈ ಕ್ಷೇತ್ರ ಯಾರು ಆಳ್ವಿಕೆ ಮಾಡ್ತಾರೋ ಅವ್ರನ್ನ ತಿಳ್ಕೊಳ್ಳಿ ನೀವು. ನಿಮ್ಗೆಲ್ಲ ಗೊತ್ತು. ಏನೇನ್ರಿ ನೀವು ಹೇಳ್ಬೇಕು, ನೀವು ಹಿಡ್ಬೇಕು, ನಾವು ಅಷ್ಟು ಕೊಟ್ಟಿದ್ದೀವಲ್ಲ ಇಂಟು, ನೀವು ತಗೊಳ್ಳಿ, ನೀವು ಹೇಳಿ, ನೀವು ನಿಮ್ಮ ಕೈಗೆ ಐತೆ ತಗೊಳ್ಳಿ, ಅದು ತಗೊಂಡು ಇದು ಮಾಡಿ ಅದನ್ನ. ಅದು 70-80 ಜನ ಕುಟುಂಬ ಬೀದಿ ಪಾಲ್ ಮಾಡಿಬಿಟ್ಟು ಇವತ್ತು ನೀನು ಏಕಾಏಕಿ ಹೋಗಿ ಮನೆ ರಸ್ತೆಗೆ ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಇವತ್ತೆಲ್ಲ ಕಿತ್ತು ಓಡಿಸ್ಬಿಟ್ಟು ಇವತ್ತು ನೀನು ಸೈಟ್ಗಳು ಮಾಡ್ತಾ ಇದೆಯಲ್ಲ, ನೀನು ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೀವಿ. ಕಾನ್ಸ್ಟಿಟ್ಯೂನ್ಸಿ ಒಳಗೆ ಈ ಕ್ಷೇತ್ರದಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ ಇದನ್ನು.